ನೋಡ್ಬೇಕು ಇವಾಗ ಆಡಿಯನ್ಸ್ ಯಾವ ತರ ರೆಸ್ಪಾನ್ಸ್. ತುಂಬಾ ಎಲ್ಲ ನನ್ನ ಪಾತ್ರ ಹೊಗಳಿದ್ದಾರೆ. ನನ್ನಿಂದ ಆದಷ್ಟು ನಾನು ನನ್ನ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ ನನಗೆ ನಂಬಿಕೆ ಇದೆ. ಇನ್ನು ಆಡಿಯನ್ಸ್ ಯಾವ ತರ ತಗೋತಾರ ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮ ಮೂವಿಗೆ ಸಪೋರ್ಟ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ತುಂಬಾ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ತಿದ್ರು. ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಸಿನಿಮಾ ಅಂತ ಅದೆಲ್ಲ ಕೇಳಿದಾಗ ಹೇಗೆ ಅನ್ಸುತ್ತೆ? ಹೌದು, ತುಂಬಾ ಒಳ್ಳೆ ಸಂದೇಶ ಇದೆ. ನಮ್ಮ ಅಂದ್ರೆ ಇವಾಗಿನ ಹೆಣ್ಮಕ್ಳು ಅಂದ್ರೆ ಆ ಕಷ್ಟ, ಆಕೆ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾಳೆ, ಅಂದ್ರೆ ಅವಳ ಮಗಳು ಕೂಡ ಆ ರೂಟಲ್ಲಿ ಹೋಗ್ಬಾರ್ದು ಅನ್ನೋದು. ಸೊ ಅದನ್ನ ದಾಟಿ ಅವಳು ಹೇಗೆ ಅಚೀವ್ ಮಾಡ್ತಾಳೆ ಅನ್ನೋದು ಇದರಲ್ಲಿ ಸಂದೇಶ ಇದೆ. ಹೇಗಿತ್ತು ರೆಸ್ಪಾನ್ಸ್? ನೀವೇ ನೋಡಿದ್ರಲ್ಲ ಜನಗಳ ಒಪಿನಿಯನ್ ಹೆಂಗಿತ್ತು ಅಂತ. ಕಾದಂಬರಿ ಆಧಾರಿತ ಸಿನಿಮಾ ಅಂದ್ರೆ ಮಹಿಳಾ ಪ್ರಧಾನ ಸಿನಿಮಾ. ನಾವ್ ಇದನ್ನ ಪುಸ್ತಕ ಮಾಡಿ ಈಗ ಒಂದು ಸಿನಿಮಾ ಮಾಡಿದೀವಿ. ದೊಡ್ಡ ಸಂದೇಶ ಇದೆ ಅಂತ ಜನಗಳೇ ಹೇಳ್ತಿದ್ದಾರೆ. ಸೊ ಈಗ ನಾವು ಈಗ ಫಸ್ಟ್ ಶೋ ನೋಡ್ಕೊಂಡು ಆಚೆ ಬಂದ್ವಿ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಾನು ಜನಗಳ ಜೊತೆ ಕೂತು ಪ್ರೇಕ್ಷಕರ ಜೊತೆ ಸಿನಿಮಾ ನೋಡೋದು ನನಗೂ ಇಷ್ಟ ಆಯ್ತು. ಜನಗಳ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿಯಾಗಿದೆ. ನೀವು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸಿ. ಖಂಡಿತವಾಗ್ಲೂ ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ. ಎಲ್ರಿಗೂ ನಮ್ಮ ಸಿನಿಮಾ ನೋಡಕ್ ಬಂದಿದ್ದಕ್ಕೆ ಅಂಡ್ ತುಂಬಾ ಜನ ಥಿಯೇಟರ್ ಫುಲ್ ಆಗಿತ್ತು. ಬಹಳ ಖುಷಿ ಆಯ್ತು. ವೆರಿ ಗುಡ್ ರೆಸ್ಪಾನ್ಸ್. ಕೆಂಡದ ಸೆರಗು ಸಿನಿಮಾ ಬೇರೆ ತರದ ಹೆಣ್ಣು ಮಕ್ಕಳು ಎಮೋಷನಲ್ ಬಗ್ಗೆ ಅಂದ್ರೆ ಆಗಲೇ ನೀವು ಎಲ್ಲರೂ ಸಿನಿಮಾ ನೋಡಿದ್ರಿ ಐ ಥಿಂಕ್ ಮೋಸ್ಟ್ಲಿ. ಬಹಳ ಈಗೇನ್ ಎಲ್ಲರೂ ನೋಡಿದ್ರು ಬಹಳ ಇಷ್ಟಪಟ್ಟಿದ್ದಾರೆ. ಒಂದು ಹೆಣ್ಣಿನ ಜರ್ನಿಯ ಬಗ್ಗೆ ಮಾಡಿರುವಂತ ಕತೆ. ಅಂಡ್ ನಾನೊಂದು ನೆಗೆಟಿವ್ ಶೇಡ್ ಇದ್ದಂತ ಪಾತ್ರ. ನಾನು ಫಸ್ಟ್ ಟೈಮ್ ಈ ತರ ಟಾಪ್ ರೋಲ್ ಕಾಣಿಸ್ಕೊಂಡಿದ್ದು. ಐ ಥಿಂಕ್ ನಾನು ಸುಮಾರು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ್ದಾರು ರೀಸೆಂಟ್ ಆಗಿ ನಾನೇ ರೌಡಿ ಇದ್ದೀನಿ, ಹೆಂಗ್ ನಾನು ಪೊಲೀಸ್ ಮಾಡಕ್ಕಾಗತ್ತೆ ಅಂತ ಹೇಳಿ. ನನ್ನ ಎಕ್ಸ್ಪೆಕ್ಟೇಷನ್ ರಾಕಿ ಸರ್ ಆಕ್ಚುಲಿ ಬ್ರೇಕ್ ಮಾಡಿ, ಇಲ್ಲ ಒಂದೊಂದ್ ಸರಿ ಪಾತ್ರ ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸಿದ್ರು. ಸಂಗೀತ ನಿರ್ದೇಶಕ. ಈ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಕಡೆ ರೆಸ್ಪಾನ್ಸ್ ಬರುತ್ತೆ. 5 ಸಾಂಗ್ ಇದೆ. 5 ಸಾಂಗ್ ಡಿಫ್ರೆಂಟ್ ಆಗಿದೆ. ರಾಕಿ ಸೋಮ್ಲಿ ಅವರು ತುಂಬಾ ಒಳ್ಳೆ ಸಾಹಿತ್ಯನ ಬರೆದಿದ್ದಾರೆ. ಅದಕ್ಕೆ ಒಳ್ಳೆ ಡಿಫ್ರೆಂಟ್ ಒಂದು ಲವ್ ಟ್ರ್ಯಾಕ್ ಇದೆ, ಲವ್ ಜಿಯಾದ ಟ್ರ್ಯಾಕ್ ಇದೆ, ಆಮೇಲೆ ಒಂದು ಇದು ಟ್ರ್ಯಾಕ್ಸ್ ಇದೆ. ಸೊ ಎಲ್ರಿಗೂ ನಮಸ್ಕಾರ. ನಾನು ಆಕ್ಟ್ ಮಾಡಿರೋ ಕೆಂಡದ ಸೆರಗು ಸಿನಿಮಾ ಏಪ್ರಿಲ್ 17 ಇವತ್ತು ರಿಲೀಸ್ ಆಗಿದೆ. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ರು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆಕ್ಚುಲಿ ಈ ಕ್ಯಾರೆಕ್ಟರ್ಗೆ ಪ್ರಿಪ್ರೇಷನ್ ನನಗೆ ಸ್ವಲ್ಪ ಕಷ್ಟ ಆಗಿತ್ತು. ಬಿಕಾಸ್ ನಾನು ಆ ಥರ ಕ್ಯಾರೆಕ್ಟರ್ ನಾನು ಮಾಡಿರಲಿಲ್ಲ. ಸೊ ಅದಕ್ಕೆ ಮೇನ್ ನಂಗೆ ಪ್ರಿಪ್ರೇಷನ್ ಎಲ್ಲ ಕೊಟ್ಟಿದ್ದು ಉಮೇಶ್ ಸರ್ ಅಂತ, ಮತ್ತೆ ನಮ್ಮ ಡೈರೆಕ್ಟರ್. ಅವ್ರ ಪ್ರಿಪ್ರೇಷನ್ ಇಂದ ಸೊ ನಾನು ಸ್ಕ್ರೀನ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಅವ್ರ ಜೊತೆ ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಿ. ಥ್ಯಾಂಕ್ ಯು.